ಸರ್ ಏನು ಇನ್ಸಿಡೆಂಟ್ ನಡೆದಿರೋದು ಸರ್ ಆಕ್ಚುಲಿ? ಬೆಳ್ಳೂರು ಪೊಲೀಸ್ ಠಾಣಾ ವ್ಯಾಪ್ತಿಯ ಬೆಳ್ಳೂರು ಪಟ್ಟಣದಲ್ಲಿ ಇವತ್ತು ಸಂಜೆ ಸುಮಾರು ಒಂದು 7:30 ಸಮಯದಲ್ಲಿ ಒಬ್ಬ ಯುವಕನ ಮೇಲೆ ಹಲ್ಲೆ ಆಗಿದೆ ಅನ್ನೋ ಒಂದು ಮಾಹಿತಿ ಲಭ್ಯವಾದ ಮೇರೆಗೆ ಇಲ್ಲಿ ಬಂದು ಪರಿಶೀಲಿಸಿದಾಗ ಒಬ್ಬ ಯುವಕ ಸುಮಾರು ಒಂದು 28 ವರ್ಷ ವಯಸ್ಸು. ಅವನಿಗೆ ಇವತ್ತು ಸಂಜೆ ಆತ ಕೆಲಸ ಮುಗಿಸ್ಕೊಂಡು ಬರೋವಂಥ ಸಂದರ್ಭದಲ್ಲಿ ಸುಮಾರು ಒಂದು 10 ಜನ ಅವ್ರು ಹೇಳೋವಂಥದ್ದು ಅಲ್ಲಿ ಅಡ್ಡಗಟ್ಟಿ ಅವನ ಮೇಲೆ ಹಲ್ಲೆ ಮಾಡಿದ್ರು. ಹಲ್ಲೆ ಮಾಡಿ ನಂತರ ಅಲ್ಲಿಂದ ಬೆದರಿಕೆ ಹಾಕಿ ಅಲ್ಲಿಂದ ಹೋಗಿದ್ದಾರೆ ಅಂತ ಮಾಹಿತಿ ನಮಗೆ ಲಭ್ಯ ಆಗಿದೆ. ಈ ಸಂಬಂಧ ಈಗ ಏನು ಹಲ್ಲೆಗೊಳಗಾದ ಯುವಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದು ಅವನ ಸ್ಟೇಟ್ಮೆಂಟ್ ಇನ್ನೂ ಅವ್ರಿಗೂ ಕೊಟ್ಟಿರೋದಿಲ್ಲ. ಅವ್ನು ಕೊಟ್ಟಂಥ ಸ್ಟೇಟ್ಮೆಂಟ್ ಮೇಲೆ ದೂರು ಕೊಟ್ಟರೆ ನಾವು ಅದು ದೂರಿನ ಆಧಾರದ ಮೇಲೆ ಒಂದು ಪ್ರಕರಣ ದಾಖಲಿಸ್ಕೊಂಡು ತನಿಖೆ ಶುರು ಮಾಡ್ತೀವಿ. ಈ ಹಲ್ಲೆಗೆ ಕಾರಣ ಏನು ಮತ್ತು ಯಾಕೆ ಈ ರೀತಿ ಆಯಿತು ಅನ್ನೋದ್ರ ಬಗ್ಗೆ ತನಿಖೆನ ಇಮಿಡಿಯೇಟಾಗಿ ನಾವು ಶುರು ಮಾಡ್ತೀವಿ. ಅಲ್ಲ, ಈಗ ಸದ್ಯಕ್ಕೆ ಅವರು ದೂರು ಕೊಡಬೇಕು. ದೂರಲ್ಲಿ ಅವ್ರು ಏನು ನಮೂದಿಸ್ತಾರೆ ನೋಡಬೇಕು. ದೂರು ಕೊಟ್ಟ ನಂತರನೇ ನಾವು ತನಿಖೆ ಮಾಡ್ಲಿಕ್ಕಾಗುತ್ತೆ. ಪ್ರೈಮಾ ಫೇಸಿ ದೂರು ಇಲ್ದೇನೆ ನಾವು ಏನು ಕಮೆಂಟ್ ಮಾಡ್ಲಿಕ್ಕೆ ಬರೋದಿಲ್ಲ. ಈಗ ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಕೆಲ ಮಹಿಳೆಯರ ವಿಷಯ ನನಗೆ ಗಮನಕ್ಕೆ ತಂದಿದ್ದಾರೆ. ಅದ್ರ ಬಗ್ಗೆ ಕೂಡ ನಾವು ಪರಿಶೀಲನೆ ಮಾಡಿದ್ದೀವಿ. ಆ ಥರ ಏನಾದರೂ ಅವರು ಬಂದು ದೂರನ್ನು ಸ್ವೀಕರಿಸಿಲ್ಲ ಅಂದರೆ ಖಂಡಿತವಾಗ್ಲೂ ಸಂಬಂಧಪಟ್ಟವ್ರ ವಿರುದ್ಧ ನಾವು ಶಿಸ್ತು ಕ್ರಮ ಕೂಡ ಜರುಗಿಸ್ತೀವಿ. ಅಲ್ಲ, ಫಸ್ಟ್ ಇವರು ಏನೀಗ ಹಲ್ಲೆಗೊಳಗಾದ ಯುವಕ ಅವನು ಸ್ಟೇಟ್ಮೆಂಟ್ ಕೊಡಬೇಕು. ಸ್ಟೇಟ್ಮೆಂಟಲ್ಲಿ ಅವನು ಯಾರಿದ್ರು ಅಂತ ಮಾಹಿತಿ ಕೊಟ್ಟ ನಂತರ ನಮಗೂ ತನಿಖೆ ಮಾಡಲಿಕ್ಕೆ ಸಹಕಾರಿಯಾಗುತ್ತೆ. ಹಾಗಾಗಿ ಕುಟುಂಬದವರಿಗೆ ನಾವು ಹೇಳಿದ್ದೀವಿ, ಅವನ ಕೈಲಿ ಬೇಗ ನೀವು ಒಂದು ಸ್ಟೇಟ್ಮೆಂಟ್ ಕೊಟ್ಟಂತೆ ನಾವು ಕಾನೂನು ಕ್ರಮ ಜರುಗಿಸ್ಬೋದು ಅಂತ. ಯಾರು ಮಾಡಿದಾರೋ ಯಾಕೆ ಮಾಡಿದಾರೋ ಅದು ಕಂಪ್ಲೇಂಟ್ ಕೊಟ್ಟ ನಂತರ ತನಿಖೆಯಿಂದ ಗೊತ್ತಾಗುತ್ತೆ. ಬಟ್ ಕಾನೂನಿನ ರೀತಿಯಲ್ಲಿ ಏನು ನಾವು ಕ್ರಮ ಜರುಗಿಸ್ಬೇಕೋ ಖಂಡಿತವಾಗ್ಲೂ ನಾವು ಜರುಗಿಸ್ತೀವಿ. ಅದೇ ಈಗ ಹೇಳಿದ್ನಲ್ಲ, ಆ ಬಗ್ಗೆ ಈಗ ಜಸ್ಟ್ ನನಗೆ ಮಾಹಿತಿ ಲಭ್ಯ ಆಯ್ತು. ಆ ಥರ ಏನಾದ್ರು ಆಗಿದ್ರೆ ಸಂಬಂಧಪಟ್ಟವ್ರ ಮೇಲೆ ಕ್ರಮ ಕೂಡ ನಾವು ತಗೋತೀವಿ ಅಂತ ಹೇಳಿದ್ದೀನಿ. ಆ ಥರ ಯಾವುದು ಮಾಹಿತಿ ಇಲ್ಲ. ಆ ಥರ ಮಾಡಲಿರೋ ಅಂತ ಯಾವುದು ಇದು ಪ್ರಕ್ರಿಯೆ ಆಗಿಲ್ಲ. ವೆರಿಫೈ ಮಾಡ್ತೀವಿ. ಓಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.